ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ತುಂಬ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕ್ರೈಸ್ ನೇಮಕಾತಿ ಕರ್ನಾಟಕ ವಸತಿ ಶಾಲೆಗಳ ವಸತಿ ಶಿಕ್ಷಣ ಸಂಸ್ಥೆಗಳ ಅಧೀನದಲ್ಲಿ ಇರ್ತಕ್ಕಂತಹ ಶಾಲೆಗಳ ಒಂದು ನೇಮಕಾತಿ ಅಧಿಸೂಚನೆಯನ್ನು ಕುರಿತಾಗಿ ಈ ಒಂದು ನ್ಯೂ ಅಪ್ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ತುಂಬ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥ ಈ ಒಂದು ಕ್ರೈಸ್ನ ಅಧಿಸೂಚನೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದಾರೆ ಎಲ್ರಿಗೂ ಕೂಡ ತುಂಬ ಆಶ್ಚರ್ಯ, ಹಾಗೆ ಅದರ ಜೊತೆಗೆ ಕಾಲ್ ಫಾರ್ ಆಗೇ ಬಿಡ್ತು ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿಯಿಂದನೂ ಕೂಡ ಇದನ್ನು ನೀವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಜಾಸ್ತಿ ಎಳೆಯೋದು ಬೇಡ, ಬನ್ನಿ ಹಾಗಾದರೆ ಈ ಒಂದು ಅಧಿಸೂಚನೆಯನ್ನು ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಏನೇನಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಷಯನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಹಾಗೆ ಏನಾದರೂ ಕಮೆಂಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಸೊ ಸ್ನೇಹಿತರೆ, ಕ್ರೈಸ್ ನೇಮಕಾತಿ ಅಲ್ವಾ, ಸುಮಾರು ವರ್ಷಗಳಿಂದನೇ ಕಾಯ್ತಾ ಇದ್ದಂತಹ ಈ ಒಂದು ನೇಮಕಾತಿ ಆಗಿರ್ತಕ್ಕಂಥದ್ದು ತುಂಬ ಪರೀಕ್ಷಾರ್ಥಿಗಳಲ್ಲಿ ಅಥವಾ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ತುಂಬ ಒಂದು ಭರವಸೆಯ ಬೆಳಕನ್ನು ಮೂಡಿಸಿದೆ ಅಂತೇಳಿ ನಾವು ಗಮನಿಸ್ಬೋದು. ನೀವಿಲ್ಲಿ ಡೇಟನ್ನು ಗಮನಿಸ್ಬೋದು. ದಿನಾಂಕ 10/7/2026 ಈ ಒಂದು ಫ್ರೈಡೇ, ಇವತ್ತಿನ ಒಂದು ದಿನಾಂಕದಲ್ಲಿ ಬಂದಿರತಕ್ಕಂಥ ಒಂದು ಅಧಿಸೂಚನೆ ಇದಾಗಿರುತ್ತೆ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಇಂದ ಈ ಒಂದು ಪರೀಕ್ಷೆ ನಡೆಯುವಂಥದ್ದಾಗಿರುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ KEA ಈ ಒಂದು ಪರೀಕ್ಷೆಯನ್ನು ನಡೆಸುವಂಥದ್ದಾಗಿರುತ್ತೆ. ಯಾವುದನ್ನು? ಕ್ರೈಸನ್ನು. ಸೊ ಇಲ್ಲಿ ಅಧಿಸೂಚನೆಯಲ್ಲಿ ಏನೇನಿದೆ ಅಂತೇಳಿ ನಾವು ಇನ್ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಅಧಿಸೂಚನೆ: ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಕ್ರೈಸ್ ಅಲ್ವಾ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ಈ ಒಂದು ಕ್ರೈಸ್ ಅಧೀನದಲ್ಲಿ ಬರ್ತಕ್ಕಂತಹ ವಸತಿ ಶಾಲೆಗಳಲ್ಲಿನ ಮುರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅಥವಾ ಶ್ರೀಮತಿ ಇಂದಿರಾ ಗಾಂಧಿ ಅಥವಾ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು, ಇವಿಷ್ಟು ಕ್ರೈಸ್ ಅಧೀನದಲ್ಲಿ ಅಲ್ವಾ, ಇವಿಷ್ಟು ಕ್ರೈಸ್ ಅಧೀನದಲ್ಲಿ ಏನು ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಶಾಲೆಗಳಾಗಿರ್ತವೆ. ಸೊ ಹಾಗಾಗಿ ನೀವು ಇವುಗಳನ್ನು ಗಮನಿಸಬೇಕಾಗುತ್ತೆ. ಸೊ ಈ ಒಂದು ಕ್ರೈಸ್ ಅಧೀನದಲ್ಲಿ ಬರ್ತಕ್ಕಂಥ ಈ ಒಂದು ಶಾಲೆಗಳಿರ್ತಕ್ಕಂಥ ಖಾಲಿ ಹುದ್ದೆಗಳ ಯಾವ ಹುದ್ದೆ ಇದು? ಗ್ರೂಪ್ ಸಿ. ಯಾವುದು? ಖಾಲಿ ಹುದ್ದೆಗಳ ಗ್ರೂಪ್ ಸಿಗೆ ಸಂಬಂಧಿಸಿದಂತಹ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಗೊತ್ತಾಯ್ತಲ್ಲ? KEA ಮುಖಾಂತರ ಕ್ರೈಸ್ ಒಂದು ನೇಮಕಾತಿಯನ್ನು ನಡೆಸಲಾಗ್ತಿದೆ, ನೇಮಕಾತಿ ಪರೀಕ್ಷೆಯನ್ನು. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವಂಥದ್ದಾಗಿದೆ. ಇಲ್ಲಿ ಯಾವ್ಯಾವ ಒಂದು ಭಾಷೆಗೆ ಅಥವಾ ಯಾವ್ಯಾವ ಒಂದು ಸಬ್ಜೆಕ್ಟಿಗೆ ಎಷ್ಟೆಷ್ಟು ಹುದ್ದೆಗಳು ಇದೆ, ಅದರ ಜೊತೆಗೆ ಹಿಂದುಳಿದಂತಹ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಿದೆ ಅವುಗಳನ್ನು ಕೂಡ ಸೇರಿಸಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಗಮನಿಸ್ತಾ ಹೋಗಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿನ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡಲು ಪ್ರಸ್ತಾವನೆಯನ್ನು ಸಲ್ಲಿಸಲಾದ ವಿವರ, ಯಾವ್ಯಾವ ಹುದ್ದೆಗಳಿಗೆ ಅಂದರೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಹುದ್ದೆಗಳ ಸಂಖ್ಯೆಯನ್ನು ಕೊಡಲಾಗಿದೆ ಅಂತೇಳಿ ನೀವು ಗಮನಿಸ್ಬೋದು. ಕನ್ನಡ ಭಾಷಾ ಶಿಕ್ಷಕರು ಇಲ್ಲಿ ಗಮನಿಸಿ, ಇಲ್ಲಿ 2024 ಪರಿಷ್ಕೃತ
ರಾಜ್ಯ ವೇತನ ಶ್ರೇಣಿಯ ಪ್ರಕಾರ ಎಷ್ಟಿದೆ ಸ್ಯಾಲ್ರಿ? 54,175ರಿಂದ 99,400ರವರೆಗೆ ಈ ಒಂದು ಸ್ಯಾಲ್ರಿ ಯಾವ ಪ್ರಕಾರ? 2024ರ ಪರಿಷ್ಕೃತ ರಾಜ್ಯ ವೇತನದ ಒಂದು ಶ್ರೇಣಿಯ ಪ್ರಕಾರ ಒಂದು ಸ್ಯಾಲ್ರಿ ಇಲ್ಲಿ ಫಿಕ್ಸ್ ಮಾಡಲಾಗಿದೆ. ಹಾಗಾದರೆ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಅಂತೇಳಿ ಗಮನಿಸ್ತಾ ಹೋಗಿ. ಕನ್ನಡ ಭಾಷಾ ಶಿಕ್ಷಕರು 103 ಹುದ್ದೆಗಳು, ಅಂದರೆ 100 ಹುದ್ದೆಗಳು ಕಾಮನ್ ಆಗಿರುತ್ತೆ. ಇನ್ನು ಬ್ಯಾಕ್ಲಾಗ್ ಹುದ್ದೆಗಳು ಅಂದರೆ ಹಿಂದೆ ಈಗ ಆಲ್ರೆಡಿ ಇಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರ್ತಕ್ಕಂತಹ ಹಿಂಬಾಕಿ ಹುದ್ದೆಗಳು ಅಂತೇಳಿ ಅವನ್ನ ಕರಿತೀವಿ. ಈ ಒಂದು ಬ್ಯಾಕ್ಲಾಗ್ ಹುದ್ದೆಗಳಿವು 103 ಇರುತ್ತೆ ಟೋಟಲ್ ಆಗಿ ಕನ್ನಡ ಭಾಷಾ ಶಿಕ್ಷಕರು. ಆಂಗ್ಲ ಭಾಷಾ ಶಿಕ್ಷಕರಿಗೆ 108 ಟೋಟಲು. ನಾನು ಪ್ರತಿಯೊಂದನ್ನು ಹೇಳ್ತಾ ಹೋಗಲ್ಲ. 108 ಒಟ್ಟಾರೆ ಹುದ್ದೆಗಳು. ಅದರಲ್ಲಿ 100 ಹುದ್ದೆಗಳು ಆಂಗ್ಲ ಭಾಷಾ ಶಿಕ್ಷಕರಿಗಾದರೆ ಇನ್ನು ರಿಮೈನಿಂಗು ಈಗಾಗಲೇ ಹೇಳಿದ್ನಲ್ಲ, ಅಂದರೆ ಇಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರ್ತಕ್ಕಂಥ ಹಿಂಬಾಕಿ ಹುದ್ದೆಗಳಿವು, ಬ್ಯಾಕ್ಲಾಗ್ ಹುದ್ದೆಗಳಿವು. 108 ಆಂಗ್ಲ ಭಾಷಾ ಶಿಕ್ಷಕರಿಗೆ. ಹಿಂದಿ ಭಾಷಾ ಶಿಕ್ಷಕರಿಗೆ 55, ಗಣಿತ ಶಿಕ್ಷಕರಿಗೆ 103, ನೆಕ್ಸ್ಟ್ ವಿಜ್ಞಾನ ಶಿಕ್ಷಕರಿಗೆ 106, ಸಮಾಜ ವಿಜ್ಞಾನ ಶಿಕ್ಷಕರಿಗೆ 154, ಗಣಕಯಂತ್ರ ಶಿಕ್ಷಕರಿಗೆ 57, ದೈಹಿಕ ಶಿಕ್ಷಕರಿಗೆ 87. ಒಟ್ಟಾರೆಯಾಗಿ ಎಷ್ಟಿದೆ? ಒಟ್ಟಾರೆ ಹುದ್ದೆಗಳ ಸಂಖ್ಯೆ 725 ಒಟ್ಟಾರೆ ಹುದ್ದೆಗಳು. ಅದರಲ್ಲಿ ಹಿಂಬಾಕಿ ಹುದ್ದೆಗಳು 42. ಟೋಟಲಿ 767 ಹುದ್ದೆಗಳು ಈ ಒಂದು ಕ್ರೈಸ್ ಅಡಿಯಲ್ಲಿ KEA ಕಡೆಯಿಂದ CET ಮುಖಾಂತರ ನೇಮಕವಾಗಲಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಆಯಿತು. ಅಂದರೆ ಅಂದರೆ ಇಂದಿನ ಒಂದು ಬ್ಯಾಕ್ಲಾಗ್ ಹುದ್ದೆಗಳು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಇದೆ ನೋಡಿ. ಏನಂದರೆ ಹುದ್ದೆವಾರು ಪ್ರವರ್ಗವಾರು ವಿವರಗಳನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಣೆಯನ್ನು ಕೊಡ್ತಾರಂತೆ. ಮುಂದುವರೆದು ಕಾಲಕಾಲಕ್ಕೆ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶಗಳಂತೆ ಸಂಬಂಧಪಟ್ಟ ಸಂಸ್ಥೆ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪರಿಷ್ಕರಿಸಿ ಸಲ್ಲಿಸಿದ್ದಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪರಿಷ್ಕರಣೆಯ ಷರತ್ತಿಗೆ ಇವೆಲ್ಲ ಒಳಪಟ್ಟಿರ್ತವೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಈ ಒಂದು ಆಯಾ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಅಲ್ವಾ, ಆ ಒಂದು ಪ್ರವರ್ಗವಾರು ಯಾವ್ಯಾವ ಹುದ್ದೆಗಳನ್ನು ಎಷ್ಟೆಷ್ಟು ಯಾವ್ಯಾವ ವರ್ಗಗಳಿಗೆ ವಿಂಗಡಣೆ ಮಾಡಲಾಗಿದೆ ಅಂತೇಳಿ ನಾವು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಪ್ರೇಟಾಗಿ ಇಲ್ಲಿ ಈ ಒಂದು ಅಧಿಸೂಚನೆ ಒಳಗಡೆ ನಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ನೀಟಾಗಿ ಅದನ್ನು ಅಬ್ಸರ್ವೇಷನ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಬಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಹಾಗಾದರೆ ಅಲ್ವಾ, ಶೈಕ್ಷಣಿಕ ವಿದ್ಯಾರ್ಹತೆ. ಹಾಗಾದರೆ ಕನ್ನಡ ಭಾಷಾ ಶಿಕ್ಷಕರು ಆಗಬೇಕಂತಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂತಂದರೆ ನೋಡಿ, ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಗಮನಿಸಿ, ಇಲ್ಲಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀವು ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಒಳಗಡೆ ಆಪ್ಷನಲ್ ಆಗಿ ಏನು ಮಾಡಿರಬೇಕು, ಕನ್ನಡವನ್ನು ಓದಿರಬೇಕಾಗುತ್ತೆ. ಹಾಗೆ ಈ ಒಂದು ಸ್ನಾತಕ ಪದವಿಯನ್ನು ಕೂಡ ಪಡೆದಿರಬೇಕಾಗತ್ತೆ. ಅವುಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗಿ. ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸುವಂತಹ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇದರ ಜೊತೆಯಲ್ಲಿ ಇವೆರಡರಲ್ಲಿ ಒಂದು ಯಾವುದಾದ್ರೂ ಆಗಿರಬೇಕು. ಇದರ ಜೊತೆಯಲ್ಲಿ ಅಲ್ವಾ, ಆಪ್ಷನಲ್ ಆಗಿ ಏನು ಮಾಡಿರಬೇಕು, ಈ ಒಂದು ಕನ್ನಡವನ್ನು ಓದಿರಬೇಕಾಗತ್ತೆ. ಮತ್ತು ಸ್ನಾತಕ ಪದವಿಯನ್ನು ಕೂಡ ಪಡೆದಿರಬೇಕಾಗತ್ತೆ ಅದೇ ವಿಷಯದಲ್ಲಿ. ನೆಕ್ಸ್ಟ್, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಅಂದರೆ ಕನ್ನಡ ಸಬ್ಜೆಕ್ಟಲ್ಲಿ BEd ಅನ್ನು ಕೂಡ ಪಡೆದಿರಬೇಕಾಗುತ್ತೆ. ಅಂದರೆ ಯಾರು KH ಮೆಥಡನ್ನು ಮಾಡಿರ್ತಾರಲ್ಲ ಅವರಿಗೆ ಕೂಡ ಯೂಸ್ಫುಲ್ ಆಗುತ್ತೆ. ಕನ್ನಡವನ್ನು ಆಪ್ಷನಲ್ ಓದೋರಿಗೆ ಕೂಡ ಈ ಒಂದು ಭಾಷಾ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಅಥವಾ
ಇದರ ಜೊತೆಯಲ್ಲಿ ಬೇರೆ ಏನನ್ನ ಅರ್ಹತೆಯನ್ನು ಪಡೆದಿರಬೇಕಾಗುತ್ತೆ ಅಂದರೆ ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಅಲ್ವಾ, ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಲ್ಲದಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಈಗ ಆಪ್ಷನಲ್ ಆಗಿ ಏನಾದರೂ ಡಿಗ್ರಿನಲ್ಲಿ ಆಗಿಲ್ಲ ಅಂದ್ರೂ, ಬೈ ಚಾನ್ಸ್ ಅವ್ರದ್ದು ಆಗಿಲ್ಲ ಅಂದರೆ ಆಪ್ಷನಲ್ ಕನ್ನಡದಲ್ಲಿ ಡಿಗ್ರಿ, ಅವರು ಸ್ನಾತಕೋತ್ತರ ಪದವಿ ಅಥವಾ ಪಿ ಜಿನಲ್ಲಾದ್ರೂ ಕೂಡ ಅವರು ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ ಓದಿರಬೇಕಾಗುತ್ತೆ. ಅಂದರೆ ಪಿ ಜಿನಲ್ಲಿ ಕನ್ನಡ ಸಬ್ಜೆಕ್ಟ್ನಲ್ಲಿ ಪಿ ಜಿಯನ್ನು ಮುಗಿಸಿರ್ಬೇಕಾಗಿರುತ್ತೆ. ನೋಡಿ, ಇದಿಷ್ಟು ಕನ್ನಡ ಭಾಷಾ ಶಿಕ್ಷಕರಾಗಲಿಕ್ಕೆ ಇರಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾರ್ಹತೆ ಆಯಿತು. ನೆಕ್ಸ್ಟ್, ಆಂಗ್ಲ ಭಾಷಾ ಶಿಕ್ಷಕರಾಗಲಿಕ್ಕೆ ಇರಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನಿದೆ ಅಂತಂದರೆ ಆ್ಯಸ್ ಯೂಶುವಲ್ ಇರುತ್ತೆ ಇದು ಕೂಡ, ಯಾಕೆಂದರೆ ಇದು ಲ್ಯಾಂಗ್ವೇಜ್ ಆಗಿರುತ್ತೆ. ಮಾನ್ಯತೆ ಪಡೆದಂಥ ಒಂದು ಯೂನಿವರ್ಸಿಟಿಯಿಂದ ಇಂಗ್ಲೀಷ್ ಭಾಷೆಯನ್ನು ಒಂದು ಆಪ್ಷನಲ್ ಆಗಿ ಓದಿರಬೇಕಾಗುತ್ತೆ. ಯಾವುದರಲ್ಲಿ? ಆರ್ಟ್ಸ್ ವಿಭಾಗದಲ್ಲಿ, ಮತ್ತು ಸ್ನಾತಕ ಪದವಿಯನ್ನು ಪಡೆದಿರಬೇಕಾಗುತ್ತೆ. ಅಥವಾ ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ. ಡಿಪ್ಲೊಮೊದಲ್ಲಿ ಒಂದು ಸರ್ಟಿಫೈಡ್ ಕೋರ್ಸಲ್ಲಿ ಇಂಗ್ಲೀಷನ್ನು ಏನು ಮಾಡಿರಬೇಕಾಗುತ್ತೆ, ಪಿ ಜಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಮತ್ತು ಇದರ ಜೊತೆಯಲ್ಲಿ ಮಾನ್ಯತೆ ಪಡೆದಿರ್ತಕ್ಕಂತಹ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಿಂದ ಇಂಗ್ಲೀಷ್ ಮೆಥಡ್ನಲ್ಲಿ ಬಿ ಎಡನ್ನು ಕಂಪಲ್ಸರಿಯಾಗಿ ಮಾಡಿರಬೇಕಾಗುತ್ತೆ. ಇದರ ಜೊತೆಯಲ್ಲಿ ಎರಡನೇ ಅಂಶ ನೋಡಿ, ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಇಂಗ್ಲೀಷನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿಲ್ಲ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಪಿ ಜಿನಾದ್ರೂ ಕಡ್ಡಾಯವಾಗಿ ಮಾಡಿರಬೇಕು. ಅದರ ಜೊತೆಯಲ್ಲಿ ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಾಸವನ್ನು ಮಾಡಿರಬೇಕು. ಇವುಗಳನ್ನು ನೀವು ನೀಟಾಗಿ ಓದ್ಕೊಳ್ರಿ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ, ಕನ್ನಡ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು ಇವರಿಂದ ನಡೆಸಲಾಗುವ ಕನ್ನಡ ಪ್ರಮಾಣ ಪತ್ರ ಕೋರ್ಸ್ ಅಲ್ವಾ, ಇದರಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಕನ್ನಡದಲ್ಲಿ ಡಿಪ್ಲೊಮೊ ಹೊಂದಿರಬೇಕು. ಇದಿಷ್ಟು ಅರ್ಹತೆಯನ್ನು ಯಾರು ಹೊಂದಿರಬೇಕು? ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಬೇಕಾಗಿರ್ತಕ್ಕಂಥವ್ರು ಹೊಂದಿರಬೇಕು. ಹಾಗೆ ಹಿಂದಿ ಭಾಷೆನೂ ಅಷ್ಟೇ. ನೀವು ಇಲ್ಲಿ ಇನ್ ಡೀಟೇಲ್ ಆಗಿ ನಾನು ಯಾವುದು ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕಂಪ್ಲೀಟಾಗಿ PDF ಹಾಕಿದ್ದೀನಿ. ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಚಾರವನ್ನು ನೀಟಾಗಿ ನೀವು ಅಧಿಸೂಚನೆಯನ್ನು ಲೈನ್ ಟು ಲೈನ್ ನೀಟಾಗಿ ಓದಿ ಹಿಂದಿ ಭಾಷಾ ಶಿಕ್ಷಕರಾಗಬೇಕಂದ್ರೆ ಏನು ಅರ್ಹತೆ ಇರಬೇಕು, ಅದರ ಜೊತೆಗೆ ಮತ್ತೇನು ಅವರು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ನೀವು ಓದ್ಕೊಳ್ತಾ ಹೋಗಿ. ಇದು ಹಿಂದಿ ಭಾಷೆ ಸಂಬಂಧಿಸಿದಾಯಿತು. ನೆಕ್ಸ್ಟ್, ಗಣಿತ ಶಿಕ್ಷಕರಾಗಲಿಕ್ಕೆ ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇವುಗಳನ್ನು ಕೂಡ ನೀವು ನೋಡ್ತಾ ಹೋಗಿ. ಮ್ಯಾಥ್ಸ್ ಟೀಚರ್ ಆಗಬೇಕಂದ್ರೆ ಏನೆಲ್ಲ ವಿದ್ಯಾರ್ಹತೆಗಳಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಆ್ಯಸ್ ಯೂಶುವಲ್ ಡಿಗ್ರಿನಲ್ಲಿ ಎಲ್ಲರೂ ಕೂಡ ಏನು BSCಯನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಐಚ್ಛಿಕವಾಗಿ ಯಾವುದು ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯವಾಗಿ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಹೀಗೆ ಪಿ ಜಿನಲ್ಲೂ ಕೂಡ ಅಥವಾ B.Ed ಅಲ್ಲೂ ಕೂಡ ಏನು ಮಾಡಿರಬೇಕು, ಅವರು ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರಬೇಕು. ಸೊ ಈ ರೀತಿ ಇದೆ. ನೀವು ಒಂದೊಂದಾಗಿ ಡೀಟೇಲ್ ಆಗಿ ಆಯಾ ಸಬ್ಜೆಕ್ಟ್ನವರು ಇನ್ ಡೀಟೇಲ್ ಆಗಿ PDF ಅಲ್ಲಿ ಓದ್ಕೊಳ್ರಿ. ನೆಕ್ಸ್ಟ್, ವಿಜ್ಞಾನ ಶಿಕ್ಷಕರಿಗೂ ಅಷ್ಟೇ, ಅವರು ಕೂಡ ಈ ಎಲ್ಲ ವಿದ್ಯಾರ್ಹತೆಗಳನ್ನು ಕಂಪ್ಲೀಟಾಗಿ ಹೊಂದಿರಬೇಕಾಗುತ್ತೆ. PG ಅಥವಾ ಡಿಗ್ರಿನಲ್ಲಿ ಐಚ್ಛಿಕ ವಿಷಯ ಅಥವಾ B.Edನ್ನು ಕಂಪಲ್ಸರಿಯಾಗಿ ಮಾಡಿರಬೇಕಾಗುತ್ತೆ. ಇವೆಲ್ಲ ಅಂಶಗಳನ್ನು ಕೊಡಲಾಗಿದೆ ಇನ್ ಡೀಟೇಲ್ ಆಗಿ. ನೆಕ್ಸ್ಟ್ ನೀವು ಓದ್ಕೊಳ್ತಾ ಹೋಗಿ. ನೆಕ್ಸ್ಟ್, ಸಮಾಜ ವಿಜ್ಞಾನ ಶಿಕ್ಷಕರು, ವೆರಿ ಇಂಪಾರ್ಟೆಂಟ್, ಗಮನಿಸ್ತಾ ಹೋಗಿ. ಈ ಕೆಳಕಂಡ ಯಾವುದೇ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಆರ್ಟ್ಸ್ ವಿಭಾಗದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು. ಅಂದರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಇವುಗಳಲ್ಲಿ ಯಾವುದಾದ್ರೂ 2 ವಿಷಯಗಳಲ್ಲಿ, ಇಷ್ಟು ವಿಷಯಗಳಲ್ಲಿ ಕೆಳಕಂಡ ಯಾವುದಾದ್ರೂ 2 ವಿಷಯದಲ್ಲಿ ಆಪ್ಷನಲ್ ಆಗಿ ಈ ಒಂದು ಆರ್ಟ್ಸ್ ವಿಭಾಗದಲ್ಲಿ ಏನು ಮಾಡಿರಬೇಕು, ಡಿಗ್ರಿಯನ್ನು ತೆಗೆದುಕೊಂಡಿರಬೇಕಾಗುತ್ತೆ. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಅಥವಾ ಭೂಗೋಳಶಾಸ್ತ್ರ.
ಹಾಗೆ ಇದರ ಜೊತೆನಲ್ಲಿ ಮತ್ತೆ ಹೇಳಿದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗದಲ್ಲಿ ಪದವಿಯನ್ನು ಮಾಡಿರಬೇಕು. ಏನನ್ನ ಯಾವ ಪದವಿಯನ್ನು? B.Ed ಪದವಿಯನ್ನು ಕಂಪಲ್ಸರಿಯಾಗಿ ಆರ್ಟ್ಸ್ ಮೆಥಡ್ನಲ್ಲಿ ಮಾಡಿರಬೇಕು. ಮತ್ತು ಅಭ್ಯರ್ಥಿಯು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು. ಓಕೆ, ಅದರ ಜೊತೆಯಲ್ಲಿ ಅಥವಾ ಇವೆಲ್ಲ ಇಲ್ಲ ಅಂದರೆ ಕನ್ನಡದಲ್ಲಿ ಡಿಪ್ಲೊಮೊ ಹೊಂದಿರಬೇಕು ಅಥವಾ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರು ನಡೆಸುವಂತಹ ಕನ್ನಡ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಇವರೇನು ಮಾಡಿರಬೇಕು? ಉತ್ತೀರ್ಣರಾಗಿರಬೇಕು. ಇದಿಷ್ಟು ಏನನ್ನ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಇರಬೇಕಾಗಿರ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಆಯಿತು, ಅರ್ಹತೆ ಆಯಿತು. ಹಾಗಾದರೆ ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ, ಗಮನಿಸಿ. ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಯುತ್ತಿರುವುದರಿಂದ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಭಾಷೆಯಲ್ಲಿ ವ್ಯಾಸಂಗ ಮಾಡಿರಬೇಕು. ಇದು ವೆರಿ ಇಂಪಾರ್ಟೆಂಟು. ಈ ಒಂದು ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಹೊರಟಿರ್ತಕ್ಕಂಥವ್ರಿಗೆ ಆಂಗ್ಲ ಭಾಷೆಯಲ್ಲಿ ಏನು ಮಾಡಿರಬೇಕು? ಡಿಗ್ರಿಯನ್ನು ಆಂಗ್ಲ ಭಾಷೆಯಲ್ಲಿ, ಡಿಗ್ರಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಂದ್ರೆ ಡಿಗ್ರಿಯಲ್ಲಿ ಏನು ಮಾಡಿರಬೇಕು? ಅವರು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಒಂದು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಅವರಿಂದ ಅಥವಾ ಸಂಬಂಧಿಸಿದ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನು ಪಡೆದಿಟ್ಟುಕೊಂಡು ಮೂಲ ದಾಖಲಾತಿ ಪರಿಶೀಲನೆ ವೇಳೆ ಹಾಜರುಪಡಿಸತಕ್ಕದ್ದು. ಅಂದರೆ ಇವರೇನು ಮಾಡ್ತಿದ್ದಾರೆ? ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅಂದರೆ ಕಂಪಲ್ಸರಿಯಾಗಿ ಏನು ಮಾಡಿರಬೇಕು? ಆ ವಿಷಯದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಆ ಒಂದು ಶಿಕ್ಷಣವನ್ನು ಡಿಗ್ರಿಯನ್ನು ಮಾಡಿರಬೇಕು ಅಂತೇಳಿ ಕಂಪಲ್ಸರಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನು ನೀವು ಗಮನಿಸಿ. ಈಗಾಗಲೇ ತುಂಬ ದಿನಗಳಿಂದ ಇದು ಚರ್ಚೆಯಲ್ಲಿತ್ತು ಈ ಒಂದು ವಿಷಯ. ಏನು, ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕಂತಂದರೆ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅರ್ಹತೆಯನ್ನು ಪಡಿಬೇಕಂತಂದರೆ ಡಿಗ್ರಿಯನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿರ್ಬೇಕಂತೆ ಅಂತಕ್ಕಂಥಗಳು ಇತ್ತು. ಇದು ಈಗ ಕ್ಲಾರಿಟಿ ಸಿಕ್ಕಿದೆ ಅಂತೇಳಿ ಗಮನಿಸ್ಬೋದು. ಯಾರೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿದ್ರೆ ಅವರಿಗೆ ಅಪ್ಲೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದೊಂದು ವಿಶೇಷ ಸೂಚನೆ ಯಾರಿಗೆ? ಸಮಾಜ ವಿಜ್ಞಾನ ಆಗುವಂಥ ಅಭ್ಯರ್ಥಿಗಳಿಗೆ. ಸೊ ನೆಕ್ಸ್ಟ್ ನೋಡಿ, ಗಣಕಯಂತ್ರ ಶಿಕ್ಷಕರು, ಕಂಪ್ಯೂಟರ್ ಟೀಚರು, ಇವರು ಕೂಡ ಇವರಿಗೆ ನೋಡಿ ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಹಾಗೆ ಸ್ನಾತಕ ಪದವಿ ಅಂದರೆ ಗಣಕ ವಿಜ್ಞಾನ ಅಥವಾ ಗಣಕ ವಿಜ್ಞಾನ ಮಾಹಿತಿ ವಿಜ್ಞಾನ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಡಿಗ್ರಿಯಲ್ಲಿ BCA ಮಾಡಿರಬೇಕು. ಅಥವಾ ಗಣಕ ವಿಜ್ಞಾನದೊಂದಿಗೆ BSc ಅಥವಾ ಅದಕ್ಕೆ ತತ್ಸಮಾನವಾದ ಅರ್ಹತೆಯನ್ನು ಹೊಂದಿರಬೇಕು. ಮತ್ತು ಇದರ ಜೊತೆಯಲ್ಲಿ ನೋಡಿ, ಇದರ ಜೊತೆಯಲ್ಲಿ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು. ಅದೇ ಒಂದು ಕನ್ನಡ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಅವರು ಉತ್ತೀರ್ಣರಾಗಿರ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಯಾವ ಶಿಕ್ಷಕರು? ಗಣಕಯಂತ್ರ ಶಿಕ್ಷಕರಾಗಲಿಕ್ಕೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳಾಯಿತು. ನಾವು ನೆಕ್ಸ್ಟ್ ಲಾಸ್ಟಲ್ಲಿ ನೋಡೋಣ, ದೈಹಿಕ ಶಿಕ್ಷಕರ ಹುದ್ದೆಗಳು ಅಲ್ವಾ. ಮಾನ್ಯತೆ ಪಡೆದಿರ್ತಕ್ಕಂತಹ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ದೈಹಿಕ ಶಿಕ್ಷಣ ಸ್ನಾತಕ ಪದವಿಯನ್ನು ಅಥವಾ B.Ed ಅನ್ನು ಅವರು ಪಡೆದಿರಬೇಕಾಗುತ್ತೆ. ಯಾರು? PE ಟೀಚರ್ ಆಗಬೇಕಂತಂದರೆ ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರಾಗಬೇಕಂದ್ರೆ ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ನಲ್ಲಿ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಥವಾ ಕನ್ನಡದಲ್ಲಿ ಡಿಪ್ಲೊಮೊ ಕೋರ್ಸ್ ಅಭ್ಯಾಸವನ್ನು ಮಾಡಿರಬೇಕು. ಅಥವಾ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಇದಿಷ್ಟು PE ಟೀಚರ್ ಆಗಲಿಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಯಿತು.
ಸೊ ಇದ್ರ ಜೊತೆಗೆ ಅಡಿಷನಲ್ ಆಗಿ ಏನೇನು ಎಲಿಜಿಬಿಲಿಟೀಸ್ ಇರಬೇಕು ಅಂತೇಳಿ ನಾವು ಒಂದಷ್ಟು ಅಂಶಗಳನ್ನು ಹೈಲೈಟ್ಸ್ ಆಗಿರ್ತಕ್ಕಂಥ ಅಂಶಗಳನ್ನು ಮಾತ್ರ ನೋಡೋಣ. ರಿಮೈನಿಂಗ್ ನೀವು ಇನ್ ಡೀಟೇಲ್ಡ್ ಆಗಿ PDF ಅನ್ನು ಟೆಲಿಗ್ರಾಮಲ್ಲಿ ಅಥವಾ ಮತ್ತೆ ವಾಟ್ಸಪ್ ಗ್ರೂಪಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿಕೊಡ್ರಿ. ಕ್ರಮ ಸಂಖ್ಯೆ 1ರಿಂದ 6ರವರೆಗೆ ಶಿಕ್ಷಕರ ಹುದ್ದೆಗೆ ಕ್ರಮ ಸಂಖ್ಯೆ ಎಲ್ಲಿಂದ ಎಲ್ಲಿವರೆಗೆ ನೋಡಿ, 1ರಿಂದ 6ರವರೆಗೆ. ಇದನ್ನು ಗಮನಿಸಿ. ಯಾವ್ಯಾವ ಟೀಚರು? ಕನ್ನಡ ಭಾಷಾ ಶಿಕ್ಷಕರು 1, 2 ಆಂಗ್ಲ ಭಾಷಾ ಶಿಕ್ಷಕರು, 3 ಹಿಂದಿ ಭಾಷಾ ಶಿಕ್ಷಕರು, ಗಣಿತ ಭಾಷಾ ಶಿಕ್ಷಕರು 4, 5 ವಿಜ್ಞಾನ ಶಿಕ್ಷಕರು, 6 ಸಮಾಜ ವಿಜ್ಞಾನ ಶಿಕ್ಷಕರು. ಹೀಗೆ 1ರಿಂದ 6ರ ಶಿಕ್ಷಕರ ಹುದ್ದೆಗೆ ಅಂದರೆ ಕನ್ನಡ ಭಾಷೆ, ಆಂಗ್ಲ ಭಾಷೆ, ಹಿಂದಿ, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಇದಿಷ್ಟು ಶಿಕ್ಷಕರ ಹುದ್ದೆಗೆ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ TET ಪತ್ರಿಕೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ CTET ಇಲ್ಲಿ ಅರ್ಹತೆಯನ್ನು ಪೇಪರ್ 2ನಲ್ಲಿ ಅರ್ಹತೆಯನ್ನು ಪಡೆದಿರ್ತಕ್ಕಂಥ ಅಥವಾ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಮೇಲ್ಕಂಡಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಿಷ್ಟು ಅಡಿಷನಲ್ ಆಗಿ ಇರಬೇಕಾಗಿರ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಆಯಿತು. ಸೊ ಇವುಗಳನ್ನು ನೀವು ಇಲ್ಲಿ ಡೀಟೇಲ್ ಆಗಿ ಒಂದೊಂದಾಗಿ ಓದ್ಕೊಳ್ರಿ. ಮೇನ್ ಇರ್ತಕ್ಕಂಥ ವಿಷಯವನ್ನು ನಾನು ಹೇಳ್ತೀನಿ. ಒಂದು ಸೂಚನೆ ಇದೆ ನೋಡಿ, ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಏನಾದರೂ ಆ ಒಂದು ಅನರ್ಹತೆಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಥವಾ KEA ಇದಕ್ಕೆ ಜವಾಬ್ದಾರಿಯಾಗಿರುವುದಿಲ್ಲ ಅಂತೇಳಿ ಹೇಳ್ತಾ ಇದೆ. ಮೇಲ್ಕಂಡಂತಹ ಏನೇನೆಲ್ಲ ಎಲಿಜಿಬಿಲಿಟಿ ಬೇಕು ಆ ಒಂದು ಹುದ್ದೆಗಳಿಗೆ ಅವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತೇಳಿ ಹೇಳುವಂಥದ್ದು. ಹಾಗಾದರೆ ವಯೋಮಿತಿ ಅಲ್ವಾ, ಈ ಒಂದು ವಯೋಮಿತಿಯನ್ನು ನಾವು ನೋಡೋದಾದರೆ ಈ ಒಂದು ವಯೋಮಿತಿ ಎಷ್ಟಿರಬೇಕಾಗತ್ತೆ ಅಂದರೆ ಕನಿಷ್ಠ ಪಕ್ಷ 18 ವರ್ಷಗಳು ತುಂಬಿರ್ತಕ್ಕಂಥದ್ದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನೇಮಕಾತಿ ನಿಯಮಗಳ ಅನ್ವಯ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಅನ್ವಯ ಈಗಾಗಲೇ 29 ಜನವರಿ 2026ರಲ್ಲಿ ಆದೇಶಿಸಿರುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ ಎಷ್ಟನ್ನು ಸಡಿಲಿಕೆ ಮಾಡಲಾಗಿದೆ? ಒಂದು ಬಾರಿಗೆ ಅನ್ವಯವಾಗುವಂತೆ ಇಲ್ಲಿ ಗಮನಿಸಿ ಎಷ್ಟನ್ನು 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅಳವಡಿಸಿಕೊಂಡ ನಂತರ ಅಭ್ಯರ್ಥಿಗಳು ಈ ಕೆಳಗಂಡ ಅರ್ಹತೆಯನ್ನು ಗರಿಷ್ಠ ವಯೋಮಿತಿಯನ್ನು ಮೀರಬಾರದು. ಎಷ್ಟು ನೋಡಿ, ಇಲ್ಲಿ ವರ್ಗಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಯಾವ್ಯಾವುದಕ್ಕೆ? ಕನ್ನಡ ಭಾಷೆ, ಆಂಗ್ಲ ಭಾಷೆ, ಉರ್ದು ಭಾಷೆ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಹುದ್ದೆಗಳಿಗೆ. ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 45 ವರ್ಷ, ಪ್ರವರ್ಗ 2A 2B 3A 3Bಗೆ 48 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಹಾಗೆ ಕ್ಯಾಟಗರಿ 1 SC ST ಹಾಗೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಎಷ್ಟು? 50 ವರ್ಷಗಳು. ನೋಡಿ, ಇವೆಲ್ಲ ನಾನೀಗಾಗಲೇ ಹೇಳಿರೋ ಹಂಗೆ 5 ವರ್ಷ ರಿಲ್ಯಾಕ್ಸೇಷನನ್ನು ಕೊಟ್ಟರು, ಅಂದರೆ 5 ವರ್ಷ ಹೆಚ್ಚುವರಿಯಾಗಿ ಈ ಒಂದು ಆದೇಶವನ್ನು ನೀಡಿ ಹೊರಡಿಸಿರ್ತಕ್ಕಂಥದ್ದು. ಈ ಒಂದು ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ಆಗಿದೆ ಅಂತೇಳಿ ಆಲ್ರೆಡಿ ಇಲ್ಲಿ ಮೆನ್ಷನ್ ಆಗಿದೆ, ಇದನ್ನು ನೀವು ಗಮನಿಸಿ. ಹಾಗೆ ಇದು ಒಂದು ಬಾರಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇದಿಷ್ಟು ವಯೋಮಿತಿ ಆಯಿತು. ಹಾಗಾದರೆ ಇನ್ನುಳಿದಂತೆ ರಿಮೈನಿಂಗ್ ಇಲ್ಲಿ ಒಂದಷ್ಟು ಗರಿಷ್ಠ ವಯೋಮಿತಿಯನ್ನು ಬೇರೆ ಯಾವ್ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕರ್ನಾಟಕ ನಾಗರಿಕ ಸೇವೆಗಳು 1977 ಈ ಒಂದು ನಿರ್ದಿಷ್ಟಪಡಿಸಿರುವಂತೆ ಕೆಳಕಂಡ ನಿಯಮಗಳಲ್ಲಿ ಒಂದಷ್ಟು ಗರಿಷ್ಠ ವಯೋಮಿತಿಯನ್ನು ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಈ ಡೀಟೇಲಾಗಿ ನೀವು ನೋಡ್ಕೊಡ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ವಯೋಮಿತಿಯನ್ನು ನೀಡಲಾಗಿದೆ ಅಂತೇಳಿ ಅಲ್ಲಿ ಡೀಟೇಲಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಓದ್ಕೊಳ್ಳಿ ನೀಟಾಗಿ. ಹಾಗಾದರೆ ಅಪ್ಲಿಕೇಶನ್ ಹಾಕುವಂತಹ ಒಂದು ಮೆಥಡ್ ಏನು ಅಲ್ವಾ, ಅರ್ಜಿ ಸಲ್ಲಿಸುವಂಥ ಒಂದು ವಿಧಾನ ಏನು ಅಂತಂದರೆ
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ವೆಬ್ಸೈಟ್ ಮುಖಾಂತರ, KEA ವೆಬ್ಸೈಟ್ನ ಒಂದು ಮುಖಾಂತರ ಏನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನೀಡಲಾಗಿರ್ತಕ್ಕಂಥ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒಮ್ಮೆ ಅಪ್ಲೈ ಮಾಡಿದ ಮೇಲೆ ಏನಾಗುತ್ತೆ, ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ತುಂಬ ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಕಂಪ್ಲೀಟಾಗಿ ನೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡು ಅನಂತರದಲ್ಲಿ ಅಪ್ಲಿಕೇಶನನ್ನು ಹಾಕ್ತಾ ಹೋಗಿ. ಹಾಗಾದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಏನೇನು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ, ಟೈಮ್ ಟೇಬಲ್ ಏನಿದೆ ಅಂತೇಳಿ ನಾವು ಗಮನಿಸೋಣ. ಆನ್ಲೈನ್ನ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನು ಡೇಟನ್ನು ಕೊಡಲಾಗಿದೆ, ಪ್ರಾರಂಭ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆಯ ಒಂದು ಪ್ರಾರಂಭಿಕ ದಿನಾಂಕ ಅಂತಂದರೆ 15/7/2026 ಅಂದರೆ ಯಾವಾಗ ಬರುತ್ತೆ, ನೆಕ್ಸ್ಟ್ ವೆನ್ಸ್ಡೇಯಿಂದ ಅಲ್ವಾ, ನೆಕ್ಸ್ಟ್ ವೆನ್ಸ್ಡೇಯಿಂದ ನೀವು ಅರ್ಜಿಯನ್ನು ಹಾಕೋದಕ್ಕೆ ಆರಂಭ ಮಾಡ್ಬೋದು. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಆಗಸ್ಟ್ 13, 2026. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಯಾವುದು ಅಂತಂದರೆ 14 ಆಗಸ್ಟ್ 2026. ಈ ಒಂದು ಡೇಟ್ಗಳೊಳಗಡೆ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಟ್ಕೊಂಡು ಆನಂತರದಲ್ಲಿ ಅಪ್ಲಿಕೇಶನನ್ನು ಹಾಕುವಂಥದ್ದು. ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡುವಂತಹ ಮೊದಲು ಏನು ಮಾಡಬೇಕು, ಭರ್ತಿ ಮಾಡೋದಕ್ಕೂ ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ನೀಟಾಗಿ ಫಸ್ಟು ಓದ್ಕೊಳ್ಬೇಕಾಗುತ್ತೆ ಅಲ್ವಾ. ಅನಂತರ ಅರ್ಹತೆಗೆ ಸಂಬಂಧಪಟ್ಟಂತೆ ಎಲ್ಲ ಸೂಚನೆಗಳನ್ನು ಓದ್ಕೊಂಡು ನೀಡಿರ್ತಕ್ಕಂಥ ಸೂಚನೆಗಳ ಅನ್ವಯ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅದರ ಜೊತೆಯಲ್ಲಿ ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದರೆ ಯಾವುದೇ ಸಮಯದಲ್ಲಾದರೂ ಮುನ್ಸೂಚನೆಯನ್ನು ಕೊಡದೇನೆ ಆ ಒಂದು ಅಭ್ಯರ್ಥಿತನವನ್ನು ಏನು ಮಾಡ್ತಾರೆ, ರದ್ದುಗೊಳಿಸ್ತಾರೆ ಅಥವಾ ಈ ಒಂದು ಎಕ್ಸಾಮ್ನಿಂದ ಅವರನ್ನು ಹೊರಗುಳಿಬೇಕಾಗುತ್ತೆ. ಹಾಗಾಗಿ ಯಾವುದೇ ರೀತಿ ತಪ್ಪು ಮಾಹಿತಿಯನ್ನು ಕೊಡದೆ ಅದಕ್ಕೂ ಬಿಫೋರ್ ಬೇಕಾಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡು ಅಪ್ಲೈ ಮಾಡುವಂಥದ್ದಾಗಿರುತ್ತೆ. ಈ ಒಂದು ನಿಯಮಗಳ ಅನುಸಾರ ಅಂಥವರ ವಿರುದ್ಧ ಏನು ಮಾಡುತ್ತೆ, ಸರ್ಕಾರ ಅಥವಾ ಪ್ರಾಧಿಕಾರ ಅಥವಾ ಸಂಸ್ಥೆ ಏನು ಮಾಡುತ್ತೆ, ಇಲ್ಲಿ ಸೂಕ್ತ ಕಾನೂನಿನ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇದಿಷ್ಟು ಪ್ರಮುಖವಾಗಿ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ, ಹಾಗೆ ವಯೋಮಿತಿ, ಹಾಗೆ ಅರ್ಜಿಯನ್ನು ಹಾಕಲಿಕ್ಕೆ ಆರಂಭ ದಿನಾಂಕ ಯಾವುದು ಮತ್ತು ಕೊನೆಯ ಡೇಟ್ ಯಾವುದು ಅಂತೇಳಿ ನಾವು ಗಮನಿಸಿದ್ವಿ. ಇಲ್ಲಿ ಇನ್ ಡೀಟೇಲ್ ಆಗಿ ಬೇರೆ ಬೇರೆ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಿ, ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಏನು ಅಂತೇಳಿ. ನೇರವಾಗಿ ನೇಮಕಗೊಂಡು ಆಯ್ಕೆಗೊಂಡಂಥ ಅಭ್ಯರ್ಥಿಗಳಿಗೆ ಇಲ್ಲಿ 2 ವರ್ಷ ಕಾಯಂ ಪೂರ್ವ ಅವಧಿಯಾಗಿರುತ್ತೆ. ವೇತನ ಶ್ರೇಣಿ ಎಲ್ಲಿಂದ 2024ರ ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿಯ ಅನ್ವಯ ಇಲ್ಲಿ ಇಷ್ಟು ವೇತನ ಇವರಿಗೆ ಸಿಗ್ತಾ ಹೋಗ್ತದೆ. ಎಲ್ಲಿಂದ ಸ್ಟಾರ್ಟು ಗಮನಿಸಿ, 54,175ರಿಂದ 99,400ವರೆಗೂ ಕೂಡ ವೇತನದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಸೊ ಪಿಂಚಣಿ ಅಥವಾ KGID ಅಥವಾ PF ಈ ಸೌಲಭ್ಯಗಳು ಕೂಡ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಸರ್ಕಾರದ ಆದೇಶ ಈ ಒಂದು 31/3/2006ರಂತೆ ರಾಷ್ಟ್ರೀಯ ಪಿಂಚಣಿ ಯೋಜನೆ NEP ಸೌಲಭ್ಯ ಅನ್ವಯ ಆಗುತ್ತೆ. ಸಂಘದ ವ್ಯಾಪ್ತಿಯಲ್ಲಿರ್ತಕ್ಕಂಥ ನೌಕರರಿಗೆ KGID ಯೋಜನೆ ಇರುವುದಿಲ್ಲ, PF ಕೂಡ ಇರುವುದಿಲ್ಲ, KGID ಕೂಡ ಇರುವುದಿಲ್ಲ. ಇವುಗಳನ್ನೆಲ್ಲವನ್ನ ನೀಟಾಗಿ ಗಮನಿಸಬೇಕಾಗುತ್ತೆ. NPS ಸೌಲಭ್ಯ ಮಾತ್ರ ಅಪ್ಲೈಡ್ ಆಗುತ್ತೆ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ಗೆ ಹಾಕುವಾಗ, ಅರ್ಜಿಯನ್ನು ಫಿಲಪ್ ಮಾಡುವಾಗ ಎಷ್ಟು ಅಮೌಂಟನ್ನು ನೀವು ಒಂದು ಅರ್ಜಿಗೆ ಕೊಡಬೇಕಾಗುತ್ತೆ ಅಂತಂದರೆ, ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಯನ್ನು ಸಲ್ಲಿಸಿ ಅನಂತರ ಶುಲ್ಕವನ್ನು ಪಾವತಿಯನ್ನು ಮಾಡಬೇಕಾಗುತ್ತೆ. ನೋಡಿ ಇನ್ ಡೀಟೇಲ್ ಆಗಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ ಪ್ರವರ್ಗ 2A 2B 3A 3B ಇವರಿಗೆ 750 ರುಪೀಸು, 750 ರುಪೀಸ್ ಅಂದರೆ 500 ಅರ್ಜಿ ಶುಲ್ಕ,
250 ಪ್ರೊಸೆಸಿಂಗ್ ಚಾರ್ಜ್, ಟೋಟಲ್ ಆಗಿ 750 ರೂಪಾಯಿ. ಯಾವುದೇ ಕಾರಣಕ್ಕೂ ಈ ಒಂದು ಶುಲ್ಕವನ್ನು ಹಿಂದಿರುಗಿಸಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿಗಳು, ಇವರಿಗೆ ಎಷ್ಟು ಅಂತಂದರೆ 500 ರೂಪೀಸು. ಅಂದರೆ 250 ಅರ್ಜಿ ಶುಲ್ಕ ಆದರೆ 250 ಅರ್ಜಿ ಶುಲ್ಕ ಆದರೆ ಇನ್ನು 250 ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ ತೊಗೊಳ್ತಿದ್ದಾರೆ. ಟೋಟಲ್ ಆಗಿ 500 ರೂಪೀಸು SC ST ಕ್ಯಾಟಗರಿ 1, ಮಾಜಿ ಸೈನಿಕ, ತೃತೀಯ ಲಿಂಗಿ ಇವರಿಗೆ. ನೆಕ್ಸ್ಟ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250, ಇವರಿಗೆ ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತೆ, ಅರ್ಜಿ ಶುಲ್ಕ ಇರೋದಿಲ್ಲ. ನೆಕ್ಸ್ಟ್ ನೋಡಿ, ಇನ್ನೊಂದು ವಿಶೇಷ ಅಂಶವನ್ನು ಕೊಟ್ಟಿದ್ದಾರೆ ಇಲ್ಲಿ. ಈ ಒಂದು ಮೇಲ್ಕಂಡ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದ್ದು, ಮೊದಲ ಒಂದು ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿ ಮಾಡಬೇಕು. ಹಾಗೂ ಹೆಚ್ಚುವರಿಯಾಗಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಆಯ್ಕೆ ಮಾಡಲಾದ ಪ್ರತಿ ಹೆಚ್ಚುವರಿ ಹುದ್ದೆಗೆ ಎಷ್ಟನ್ನು ಅಮೌಂಟನ್ನು ಫಿಲ್ ಮಾಡಬೇಕಾಗುತ್ತೆ? 100 ರೂಪೀಸ್, 100 ರೂಪಾಯಿಯನ್ನು ಹೆಚ್ಚುವರಿಯಾಗಿ ಅರ್ಜಿ ಶುಲ್ಕವಾಗಿ ಪಾವತಿಯನ್ನು ಮಾಡಬೇಕಾಗುತ್ತೆ. ಅದರಂತೆ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶುಲ್ಕ ಪಾವತಿಸಿದ ವಿಷಯದ ಹುದ್ದೆಗಳಿಗೆ ಪರಿಗಣಿಸಿ ಇಲಾಖೆಗೆ ವಿಷಯವಾರು ಪ್ರತ್ಯೇಕ ಅಂತಿಮ ಅಂಕಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್, ಯಾರಾದರೂ ಇಂಗ್ಲೀಷ್ ಮೀಡಿಯಮಲ್ಲಿ ಸೋಷಿಯಲ್ ಸೈನ್ಸನ್ನು ನೀವು ಹಿಸ್ಟ್ರಿಯನ್ನು ಓದಿದ್ರಿ ಡಿಗ್ರಿ ಒಳಗಡೆ ಅಂದರೆ, ಅಥವಾ ಅದ್ರ ಜೊತೆಯಲ್ಲಿ ಇನ್ನೊಂದು ಸಬ್ಜೆಕ್ಟನ್ನು ಐಚ್ಛಿಕವಾಗಿ ಓದಿದ್ರಿ ಅಂದರೆ, ಕನ್ನಡವನ್ನು ಕೂಡ ಓದಿದ್ರಿ ಅಂದರೆ, ಆ ಸಂದರ್ಭದಲ್ಲಿ 2 ಸಬ್ಜೆಕ್ಟಿಗೆ ಏನಾದರೂ ನೀವು ಅಪ್ಲೈ ಮಾಡೋದಾದರೆ ಒಂದೇ ಅಪ್ಲಿಕೇಶನಲ್ಲಿ ನೀವು ಅಪ್ಲೈನ ಮಾಡ್ತೀರಿ. ಬಟ್ ಹೆಚ್ಚುವರಿಯಾಗಿ ಏನಾದರೂ ನೀವು 2 ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಿ ಅಂದರೆ ಆಗ 100 ರೂಪಾಯಿ ಅರ್ಜಿ ಶುಲ್ಕವಾಗಿ ಪಾವತಿಯನ್ನು ಮಾಡಬೇಕು ಅಂಥೇಳಿ ಹೇಳುವಂಥದ್ದಾಗಿರುತ್ತೆ. ಸೊ ಇದನ್ನು ನೆಕ್ಸ್ಟ್ ನೀವು ಗಮನಿಸ್ತಾ ಹೋಗಿ. ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅಲ್ವಾ? ಕಾಂಪಿಟೇಟಿವ್ ಎಕ್ಸಾಮು ಅಥವಾ CET ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತಂದರೆ, ಇಲ್ಲಿ ಗಮನಿಸಿ. ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ? ಆಫ್ಲೈನ್ ಇರುತ್ತೆ, ಯಾವುದೇ ರೀತಿ ಆನ್ಲೈನ್ ಮೋಡ್ ಇರೋದಿಲ್ಲ. ಆಫ್ಲೈನಲ್ಲಿ OMR ಟೈಪಲ್ಲಿ ಇಲ್ಲಿ ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಮತ್ತು ಲಿಖಿತ ಪರೀಕ್ಷೆ ರಾಜ್ಯದ ಆಯ್ದ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ನಡೆಸಲಾಗುವುದು. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ಅನಂತರದಲ್ಲಿ ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗೆ ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತಲೂ ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಡೀಟೇಲ್ ಇದೆ, ಏನೇನೆಲ್ಲ ನಿಮ್ಮ ಒಂದು ಕಾರ್ಡ್ಗಳು, ಪ್ಯಾನ್ ಕಾರ್ಡು ಅಲ್ವಾ, ಆಧಾರ್ ಕಾರ್ಡು, ಪಾಸ್ಪೋರ್ಟು ಅಥವಾ DL ಇವುಗಳನ್ನೆಲ್ಲ ನೀವು ಎಕ್ಸಾಮ್ ಸೆಂಟ್ರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅನುಮತಿ ನೀಡಲಾಗಿಲ್ಲ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಮೂಲ ಗುರುತಿನ ಚೀಟಿಯೊಂದಿಗೆ ಏನು ಮಾಡಬೇಕಾಗುತ್ತೆ? ತೆಗೆದುಕೊಂಡು ಹೋಗಬೇಕಾಗುತ್ತೆ. ಬೇರೆ ಇನ್ನಿತರೆ ಅಂದರೆ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕಾದ್ರೆ ತಪ್ಪಿದ್ದಲ್ಲಿ ಇವುಗಳಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ. ಇವುಗಳಲ್ಲಿ ಯಾವುದಾದ್ರೂ 1 or 2 ನೀವು ಇಟ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಎಕ್ಸಾಮ್ ಸೆಂಟರ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಎಕ್ಸಾಮ್ ಬರೆಯೋಕ್ಕೆ ಹೋಗುವಾಗ. ನೆಕ್ಸ್ಟ್ ನೋಡಿ, ಕನ್ನಡ ಭಾಷಾ ಪರೀಕ್ಷೆ. ಇದು ಕಡ್ಡಾಯವಾಗಿ ಯಾರು SLCಯಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಓದಿರಲ್ಲ ಅವರಿಗಿರುತ್ತೆ. ಸೊ ಅವುಗಳನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಿ. ಇಲ್ಲಿ ಕೊಟ್ಟಿದ್ದಾರೆ, ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂಥ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡದೇ ಇದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡದೇ ಇದ್ದರೆ, ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಪಾಸ್ ಮಾಡ್ದಂಗಿದ್ರೆ, ಅಥವಾ ಇನ್ನಿತರ ಯಾವುದೇ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪತ್ರಿಕೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಉತ್ತೀರ್ಣರಾಗದೇ ಇದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ
ನೀಡಲಾಗಿದೆ. ಇವರೆಲ್ಲ ಈ ಒಂದು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದರೆ ಮಾತ್ರ ಅವರಿಗೆ ವಿನಾಯಿತಿ ನೀಡಲಾಗಿದೆ. ಯಾವುದೇ ರೀತಿ ಕಡ್ಡಾಯಕರಣ ಪರೀಕ್ಷೆ ಇರೋದಿಲ್ಲ. ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಕಡ್ಡಾಯ ಪರೀಕ್ಷೆಯಿಂದ ವಿನಾಯಿತಿ ಇರ್ತದೆ. ಇಲ್ಲವಾದರೆ ಕನ್ನಡ ಕಡ್ಡಾಯ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯ ಪರೀಕ್ಷೆ ಇದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿದ್ದು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಗೈರು ಹಾಜರಾದ ಅಥವಾ ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆ ಏನಾಗಲ್ಲ, ಅರ್ಹರಾಗೋದಿಲ್ಲ. ಅವರು ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ಗೆ ಅವ್ರನ್ನ ಅರ್ಹತೆಯನ್ನು ಪಡ್ಕೊಳ್ಳೋದಿಲ್ಲ. ಅವರು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು SLC ಹಂತದಲ್ಲಿ ಇರ್ತದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಎಲ್ರಿಗೂ ಈ ಎಲ್ಲ ವಿಷಯಗಳು ಗೊತ್ತಿರ್ತಕ್ಕಂಥದ್ದು. ಇವುಗಳನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಗಾದರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತೇಳಿ ಕೊಟ್ಟಿದ್ದಾರೆ, ಗಮನಿಸಿ. ಆ ಪ್ರಶ್ನೆ ಪತ್ರಿಕೆ ವಿಷಯ ಮತ್ತು ಟೋಟಲ್ ಮಾರ್ಕ್ಸು, ಗರಿಷ್ಠ ಒಂದು ಅಂಕಗಳು ಮತ್ತು ಅವಧಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಪೇಪರ್ ಒನ್ ಏನನ್ನು ಒಳಗೊಂಡಿರುತ್ತೆ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳಾದಂತಹ ಸಾಮಾನ್ಯ ಜ್ಞಾನ ಕರೆಂಟ್ ಅಫೇರ್ಸ್, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ, ಇತಿಹಾಸದ ವಿಷಯಗಳು, ಹಾಗೆ ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಅಂದರೆ ಇವೆಲ್ಲ SSLC ಮಟ್ಟಕ್ಕೆ ಇರ್ತಕ್ಕಂಥ ವಿಚಾರಗಳು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ನಂತರ ಸ್ವತಂತ್ರ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಏನೇನಾಯಿತು, ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಒಂದು ಸಾಮರ್ಥ್ಯ, ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಾತ್ಮಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಹಾಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಹಾಗೆ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ವಿಷಯಗಳು. ನೋಡಿ, ಇದಿಷ್ಟು ಅಂಶಗಳನ್ನು ಪತ್ರಿಕೆ 1ರಲ್ಲಿ ಕೇಳಲಾಗುತ್ತೆ. ಇದನ್ನು GK ಪೇಪರ್ ಅಂತ ನಾವೇನು ಕರಿತೀವಿ, ಹಾಗೆ ಈ ಒಂದು ಪತ್ರಿಕೆ 1ರಲ್ಲಿ ಇಷ್ಟು ವಿಚಾರಗಳನ್ನು ಕೇಳಲಾಗುತ್ತೆ. ನೆಕ್ಸ್ಟ್ ಪತ್ರಿಕೆ 2, ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಪೇಪರ್ 2 ಇದು ನಿರ್ದಿಷ್ಟ ಪತ್ರಿಕೆ, ಅಂದರೆ ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಣೆಯನ್ನು ಮಾಡಿದ್ದೀವಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಪೇಪರ್ 1 GK ಎಷ್ಟಕ್ಕಿರುತ್ತೆ? ಪೇಪರ್ 1 GK ಪೇಪರು ಟೋಟಲ್ ಆಗಿ 100 ಮಾರ್ಕ್ಸ್ ಇರುತ್ತೆ. 100 ಅಂಕಗಳು ಅಲ್ವಾ, 100 ಪ್ರಶ್ನೆಗಳು, 100 ಅಂಕಗಳು, ಸಮಯ 2 ಗಂಟೆ. 100 ಪ್ರಶ್ನೆಗಳಿಗೆ, ಪೇಪರ್ 1ಗೆ 100 ಪ್ರಶ್ನೆಗಳು, 100 ಅಂಕಗಳು, ಹಾಗೆ 2 ಗಂಟೆ ಸಮಯ ಇರುತ್ತೆ. ಇದು ಪೇಪರ್ 1. ಪೇಪರ್ 2ಗೆ ಅಂದರೆ ನಿರ್ದಿಷ್ಟ ಪತ್ರಿಕೆ ಆಯಾ ಒಂದು ಸಬ್ಜೆಕ್ಟ್ನವ್ರಿಗೆ, ಅಂದರೆ ಕನ್ನಡ ಭಾಷಾ ಶಿಕ್ಷಕರಿಗಾದರೆ ಕನ್ನಡ ಇರುತ್ತೆ, ಸಮಾಜ ವಿಜ್ಞಾನ ಶಿಕ್ಷಕರಿಗಾದರೆ ಸಮಾಜ, ಈ ಗಣಿತ, ವಿಜ್ಞಾನ, ಈ ರೀತಿ ಅವರ ಒಂದು ಐಚ್ಛಿಕ ವಿಷಯಕ್ಕೆ, ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಗಮನಿಸ್ಬೋದು. 100 ಪ್ರಶ್ನೆಗಳು ಎಷ್ಟು ಮಾರ್ಕ್ಸಿಗೆ? 100 ಪ್ರಶ್ನೆಗಳು 100 ಮಾರ್ಕ್ಸ್ ಸಿಗಿರುತ್ತದೆ. 2 ಗಂಟೆ ಸಮಯಾವಧಿ ಅಲ್ವಾ. ಇಲ್ಲಿ GK ಪೇಪರಿಗೆ 100 ಕ್ವಶನ್ಸು, 100 ಈ ಒಂದು ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇಲ್ಲೂ ಕೂಡ 2 ಗಂಟೆ, ಇಲ್ಲೂ ಕೂಡ 100 ಮಾರ್ಕ್ಸು, 100 ಕ್ವಶನ್ಸು, 2 ಅವರ್ ಟೈಮಿಂಗು. ಅಂದರೆ ಸಪ್ರೇಟಾಗಿ ಅವರವರ ಒಂದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ನಾವು ಸಿಲೆಬಸ್ಸನ್ನು ಗಮನಿಸಬೇಕಾಗುತ್ತೆ. ಇನ್ನೊಂದು ವಿಶೇಷವಾದ ಸೂಚನೆ ಇದೆ, ಗಮನಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ
ಅನಂತರ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆ ಪಡಿಬೇಕಂತಂದರೆ ಕನಿಷ್ಠ ಪಕ್ಷ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹತೆಯನ್ನು ಪಡೆಯೋಲ್ಲ. ಅಂದರೆ ಇಷ್ಟು ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಬೇಕಾಗುತ್ತೆ. ಕನಿಷ್ಠ ಅಂಕಗಳನ್ನು ಯಾರು ಗಳಿಸಿರೋದಿಲ್ಲ ಆ ಅಭ್ಯರ್ಥಿಗಳು ಆ ಒಂದು ಪ್ರಕ್ರಿಯೆಗೆ ಅನರ್ಹರಾಗಿರ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ನೆಗೆಟಿವ್ ಮಾರ್ಕ್ಸ್ ಇರ್ತದ ಅಂತಂದರೆ ಎಸ್, ಋಣಾತ್ಮಕ ಮೌಲ್ಯಮಾಪನ ಅಥವಾ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ಎಷ್ಟಿರುತ್ತೆ ಅಂತಂದರೆ 0.25 ಅಂದರೆ ಕಾಲು ಭಾಗದಷ್ಟು ಮಾರ್ಕ್ಸನ್ನು ಇಲ್ಲಿ ಕಟ್ ಮಾಡ್ತಕ್ಕಂಥದ್ದು. ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸನ್ನು ಕಳೆಯಲಾಗ್ತದೆ. ಸೊ ಇದನ್ನು ಗಮನದಲ್ಲಿಟ್ಕೋಬೇಕು. ಇನ್ ಡೀಟೇಲ್ ಆಗಿ ಅರ್ಹತಾ ಷರತ್ತುಗಳು ಏನೇನಿರಬೇಕು ಇವುಗಳನ್ನೆಲ್ಲ ಕೊಡಲಾಗಿದೆ. ನೀಟಾಗಿ ನೀವು PDF-ನಲ್ಲಿ ಓದ್ಕೊಳ್ರಿ. ಹಾಗೆ ಕ್ಯಾಸ್ಟ್ ಮತ್ತು ಇನ್ಕಮ್ಗಳ ಬಗ್ಗೆ ಕೂಡ ಕೊಡಲಾಗಿದೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ D-ನಲ್ಲಿ ಇರಬೇಕು ಅಲ್ವಾ ಕ್ಯಾಸ್ಟ್ ಇನ್ಕಮ್. ಮತ್ತು ಪ್ರವರ್ಗ 1 ಕ್ಯಾಟಗರಿ 1 ಅವರಿಗೆ ನಮೂನೆ E-ನಲ್ಲಿರಬೇಕು. ಮತ್ತು 2A 2B 3A 3B ಮೀಸಲಾತಿ ಕೋರಿದ ಅಭ್ಯರ್ಥಿಗಳಿಗೆ ನಮೂನೆ F-ನಲ್ಲಿ ಇರಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು. ಈ ಪ್ರಕಾರನೇ ಕ್ಯಾಸ್ಟ್ ಇನ್ಕಮನ್ನು ರೆಡಿ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಇವುಗಳನ್ನೆಲ್ಲ ನೀಟಾಗಿ ಓದ್ಕೊಳ್ರಿ. ಹೀಗೆ ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ರಿಲ್ಯಾಕ್ಸೇಷನ್ ಇದೆ ಅದನ್ನು ಕೂಡ ನಾವು ಓದ್ಕೊಳ್ಬೇಕಾಗುತ್ತೆ. ಹೀಗೆ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ನೀವೇನಾದರೂ ಬಯಸಿದ್ರಿ ಅಂತಂದರೆ ಅವರಿಗೂ ಕೂಡ ಈ ಒಂದು ಗ್ರಾಮೀಣ ಮೀಸಲಾತಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಭ್ಯರ್ಥಿಗಳು 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡ್ತಕ್ಕಂಥ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿದ್ದರೆ ಅವರಿಗೆ ಈ ಒಂದು ಮೀಸಲಾತಿಗೆ ಅರ್ಹರಾಗಿರ್ತಾರೆ. ಅವುಗಳನ್ನು ಕೂಡ ನಮೂನೆ 1ರಲ್ಲಿ ಆ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರರಿಂದ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಡೆ ಪಡೆದಿಟ್ಟುಕೊಂಡಿರಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ತಹಶೀಲ್ದಾರರಿಂದ ಕೊನೆಯ ದಿನಾಂಕದೊಳಗಡೆ ಪಡೆದಿಟ್ಕೊಂಡಿರಬೇಕು. ಒಂದು ಯಾರು ಅಂತಂದರೆ ಸಂಬಂಧಿಸಿದ ತಹಶೀಲ್ದಾರರಿಂದ ಪ್ರವರ್ಗ 1 ಮತ್ತು 2A 2B 3A 3B ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತ್ಯಾದಿ ಅಭ್ಯರ್ಥಿಗಳು ಗ್ರಾಮೀಣ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಬೇಕಂತಂದರೆ ಈ ನಮೂನೆ 2ರಲ್ಲಿ ಇವುಗಳನ್ನೆಲ್ಲ ರೆಡಿ ಮಾಡಿಸಿ ಇಟ್ಕೊಳ್ಬೇಕು. ಅದರ ಜೊತೆಯಲ್ಲಿ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅವರ ಸಹಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿನೂ ಕೂಡ ಇರಬೇಕಾಗುತ್ತೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇದು ಗ್ರಾಮೀಣ ಅಭ್ಯರ್ಥಿಗಾಯಿತು. ಇನ್ನೂ ವಿಚಾರಗಳಿದೆ, ಅದನ್ನು ಓದ್ಕೊಡ್ರಿ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾದರೆ ನೋಡಿ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾದರೆ ಅವರಿಗೂ ಕೂಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಸಹಿ ಮತ್ತು ಒಂದು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕದೊಳಗಡೆ ಅಂದರೆ ನಿಗದಿ ಮಾಡಿದಂಥ ಕೊನೆಯ ದಿನಾಂಕದೊಳಗಡೆ ಪಡೆದಿಟ್ಕೊಂಡಿರಬೇಕು. ಹಾಗೆ ಮೂಲ ದಾಖಲಾತಿ ಪರಿಶೀಲನೆಯಲ್ಲಿ ಆಗ ಏನು ಮಾಡಬೇಕಾಗುತ್ತೆ, ಇವುಗಳನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಯೋಜನೆಗಳಿಂದ ನಿರಾಶ್ರಿತರಾದವರಿಗೂ ಕೂಡ ಇದೆ, ಅವುಗಳನ್ನು ಗಮನಿಸಿ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇದೆ. ಹಾಗೆ ತೃತೀಯ ಲಿಂಗಿಗಳಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ. ಅದರ ಜೊತೆಯಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಧಿಕಾರದೊಂದಿಗೆ ಯಾವುದೇ ಕಾರಣಕ್ಕೂ ಪತ್ರ ವ್ಯವಹಾರ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ನೀಟಾಗಿ ನೀವು ಓದ್ಕೊಳ್ರಿ. ನೆಕ್ಸ್ಟು ಏನೇನು ನಮ್ಮ ಹತ್ರ ಆಧಾರ್ ಕಾರ್ಡ್ ಆಗಿರ್ಬೋದು ಅರ್ಜಿ ಸಲ್ಲಿಸುವಾಗ ಏನೇನಿರಬೇಕು ಅವುಗಳನ್ನೆಲ್ಲ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವ ಪ್ರಮಾಣ ಪತ್ರಗಳನ್ನು ಇಟ್ಕೊಳ್ಬೇಕು ಅಂತೇಳಿ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟು. ಫಸ್ಟು ಆಧಾರ್ ಕಾರ್ಡ್ ಇರಬೇಕು. ಹಾಗೆ
ನಿಮ್ಮ ಎಲ್ಲ ವಿದ್ಯಾರ್ಹತೆ ಏನೇನಿದೆ ಇರಬೇಕಾಗಿದೆ ಅವುಗಳ ಎಲ್ಲ ಪ್ರಮಾಣ ಪತ್ರಗಳಿರಬೇಕು. ಮೀನ್ಸ್ SLC, PUC, ಡಿಗ್ರಿ, PG ಸೆಮಿಸ್ಟರ್ ಅಲ್ವಾ, ಡಿಗ್ರಿ ಸೆಮಿಸ್ಟರ್, PG ಸೆಮಿಸ್ಟರ್, ಮತ್ತು ಈ ಒಂದು ಘಟಿಕೋತ್ಸವದ ಪ್ರಮಾಣ ಪತ್ರಗಳು ಕೂಡ ಇರಬೇಕಾಗುತ್ತೆ. ಇವುಗಳನ್ನು ಕೂಡ ನೀವು ಗಮನಿಸಿ. ಹಾಗೆ SLC ಪ್ರಮಾಣ ಪತ್ರ ಅಂದರೆ ಅದೇ ಜನ್ಮ ದಿನಾಂಕವನ್ನು ನಿಗದಿ ಮಾಡಲಿಕ್ಕೆ. ಹಾಗೆ ಇನ್ನಿತರೆ ಮಾಜಿ ಸೈನಿಕರಾದರೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಜಿ ಸೈನಿಕ ಮೀಸಲಾತಿ ಪ್ರಮಾಣ ಪತ್ರ, ಮತ್ತು SC ST ಪ್ರವರ್ಗ 1 ಇವರಿಗೂ ಕೂಡ ಅವರವರ ಒಂದು ಪ್ರಮಾಣ ಪತ್ರಗಳು ಇರಬೇಕಾಗತ್ತೆ. ಅದರ ಜೊತೆಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಅಲ್ವಾ, ಈ ಒಂದು ಮೀಸಲಾತಿ ಬೇಕಂದರೆ ಅವುಗಳನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೂಡ ಮೀಸಲಾತಿ ಬೇಕಾದವರು ಇವನ್ನ ರೆಡಿ ಮಾಡಿಟ್ಕೋಬೇಕು. ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ರಿಂದ ತೃತೀಯ ಲಿಂಗದ ಪ್ರಮಾಣ ಪತ್ರವನ್ನು ಕೂಡ ಅವರು ತೃತೀಯ ಲಿಂಗದ ವರ್ಗದವರು ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಸೇವೆಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಾದರೆ ನಿರಾಕ್ಷೇಪಣ ಪ್ರಮಾಣ ಪತ್ರಗಳನ್ನು ಕೂಡ ಪಡೆದು ಇಟ್ಕೊಂಡಿರ್ಬೇಕಾಗುತ್ತೆ. ಇದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಅರ್ಜಿ ಆಗುವಂಥ ಸಂದರ್ಭದಲ್ಲಿ ಇಟ್ಕೊಂಡಿರ್ಬೇಕಾಗಿರ್ತಕ್ಕಂಥ ಪ್ರಮಾಣ ಪತ್ರಗಳಾಯಿತು. ನೆಕ್ಸ್ಟು ವಿಶೇಷ ಸೂಚನೆಗಳಿದೆ ಅಭ್ಯರ್ಥಿಗಳಿಗೆ, ಆಸ್ಪಿರೆಂಟ್ಸ್ಗೆ. ಅವುಗಳನ್ನು ನೀವು ನಿಧಾನಕ್ಕೆ ಒಂದೊಂದಾಗಿ ನೀಟಾಗಿ ನಾನು PDF ಹಾಕಿರ್ತೀನಿ, ಅದರಲ್ಲಿ ನೀಟಾಗಿ ಓದ್ಕೊಳ್ರಿ. ಮತ್ತು ಹೆಚ್ಚಿನ ಮಾಹಿತಿಗೆ ಏನಾದರೂ ಅಪ್ಲೈ ಮಾಡುವಾಗ ಸಮಸ್ಯೆಗಳಾಯಿತು ಅಂದರೆ ಈ ಒಂದು ಮಾಹಿತಿ ಕೇಂದ್ರದ ನಂಬರ್ ಇದೆ, ಅವುಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ದುರ್ನಡತೆ ಕಂಡು ಬಂದರೆ ಅದಕ್ಕೆ ಸರಿಯಾಗಿ ಶಿಸ್ತು ಕ್ರಮ ಕೂಡ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಮೀಸಲಾತಿ ಸಂಬಂಧಪಟ್ಟಂತೆ ಗಮನಿಸ್ಬೋದಾಗಿದೆ ಇವುಗಳನ್ನು ಅಲ್ವಾ. ಕೊನೆಯಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ. ಈ ಒಂದು ಅಧಿಸೂಚನೆಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ, ವರ್ಗೀಕರಣಕ್ಕೆ ಸಂಬಂಧಪಟ್ಟಂತಹ ನೇಮಕಾತಿ ಪ್ರಾಧಿಕಾರವು ಪರೀಕ್ಷೆ ದಿನಾಂಕಕ್ಕೆ ಮೊದಲು ಬದಲಾವಣೆ ಬಯಸಿದ್ದಲ್ಲಿ ಅಷ್ಟಕ್ಕೆ ಸೀಮಿತವಾಗಿ ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗುವುದು. ಇನ್ ಕೇಸ್ ಈಗಿರ್ತಕ್ಕಂಥ ಅಧಿಸೂಚನೆಯಲ್ಲಿ ಒಂದಷ್ಟು ಏನಾದರೂ ಬದಲಾವಣೆಗಳಾದರೆ ಅವುಗಳನ್ನು ಇನ್ ಫ್ಯೂಚರಲ್ಲಿ ಏನು ಮಾಡ್ತಾರೆ, KEA ವತಿಯಿಂದ ಏನು ಮಾಡ್ತಾರಂತೆ, ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತೇಳಿ ಒಂದು ಪ್ರಮುಖವಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಇದಿಷ್ಟು ಅಲ್ವಾ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಬರ್ತಕ್ಕಂತಹ ಅಲ್ವಾ ಈ ಒಂದು ವಸತಿ ಶಾಲೆಗಳ ಅಧಿಸೂಚನೆ ಆಗಿತ್ತು. ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ ಆಗಿತ್ತು. ಎಲ್ಲೆಲ್ಲಿ? ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು. ಹೀಗೆ ಇವೆಲ್ಲ ಶಾಲೆಗಳ ಅಡಿಯಲ್ಲಿ ಬರ್ತಕ್ಕಂತಹ ಖಾಲಿ ಉಳಿದಿರ್ತಕ್ಕಂತಹ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆದಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಧಿಸೂಚನೆ ಆಗಿತ್ತು. ಇಲ್ಲಿವರೆಗೂ ಯಾರೆಲ್ಲ ನೆಗೆಟಿವಿಟಿಯನ್ನು ತಲೆ ಒಳಗಡೆ ತುಂಬಿಕೊಂಡಿದ್ರಿ, ಯಾರೆಲ್ಲ ಏನು ಕಾಲ್ಫರ್ ಆಗಲ್ಲ, ಸುಮ್ಮನೆ ಹೇಳ್ತಾರೆ, ಹಾಗೆ ಹೀಗೆ ಸುಮ್ಮನೆ ವ್ಯೂಸಿಗೋಸ್ಕರ ಹೇಳ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಏನೆಲ್ಲ ನೆಗೆಟಿವನ್ನು ಅಂದರೆ ಋಣಾತ್ಮಕವಾದ ಭಾವನೆಯನ್ನು ಹೊಂದಿದ್ರಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕಾಲ್ಫರ್ ಒಂದೊಂದಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗ್ತಾ ಇರೋದನ್ನು ಒಂದು ಪಾಸಿಟಿವ್ ಆಗಿ ತಗೊಳ್ರಿ. ಅದರ ಜೊತೆಯಲ್ಲಿ ಈಗಾಗಲೇ ಕ್ರೈಸಲ್ಲಿ ಕೂಡ ಆಯಿತು ಅಲ್ವಾ, ಇವಾಗ ತಾನೇ ಬಂದಿರತಕ್ಕಂಥ ಅಪ್ಡೇಟ್ ಇದು, ನೀವು ಡೇಟ್ ಕೂಡ ಗಮನಿಸ್ಬೋದು. ಹಾಗಾಗಿ ಇವುಗಳನ್ನು ನೋಡಾದ್ರೂ ಕೂಡ ಒಂದು ಭರವಸೆಯನ್ನು ಮೂಡಿಸ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ. ಆಲ್ ದ ವೆರಿ ಬೆಸ್ಟ್ ಟು ಆಲ್, ಸ್ಟಡಿ ವೆಲ್. ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಈ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಅದರ ಜೊತೆಯಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ ಜೊತೆ ಯಾವಾಗಲೂ ಟಚ್ಚಲ್ಲಿರ್ರಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.